ರುಚಿಯಾದ ಮೀನಿನ ಪದಾರ್ಥ ಇದ್ದರೆ ಒಂದು ಪಟ್ಟಲು ಊಟ ಮಾಡಬಹುದಲ್ಲ. ನಮಸ್ಕಾರ ಸ್ನೇಹಿತರೆ, ಶಾಲೂಸ್ ವೇ ಆಫ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಪುಳಿಮುಂಚಿ ಅಂತ ಹೇಳಿದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅದರಲ್ಲಿ ಬಂಗಡೆ ಪುಳಿಮುಂಚಿ, ಬೂತಾಯಿ ಪುಳಿಮುಂಚಿ, ಆಹಾಹಾ ಎಷ್ಟು ರುಚಿ. ಇವತ್ತು ನಾವು ಬೂತಾಯಿ ಪುಳಿಮುಂಚಿ ಮಾಡುವ. ತುಂಬಾ ಟೇಸ್ಟ್ ಆಗುತ್ತೆ, ತುಂಬಾ ರುಚಿಯಾಗುತ್ತೆ ಈ ಬೂತಾಯಿ ಪುಳಿಮುಂಚಿ. ಅದು ಹೇಗೆ ಮಾಡೋದು ನಾವು ನೋಡಿಕೊಂಡು ಬರೋಣ. ಕಟ್ ಮಾಡಿ ಚೆನ್ನಾಗಿ 2-3 ಸಲ ತೊಳಿಬೇಕು. ತೊಳೆದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಮತ್ತು ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. ಇವಾಗ ಮಸಾಲೆನೂ ರೆಡಿ ಮಾಡುವ. 12-15 ಬ್ಯಾಡಗಿ ಮೆಣಸು, 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತೆ, 1/4 ಟೀ ಸ್ಪೂನ್ ಓಮ, ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, ಅರ್ಧ ಟೀ ಸ್ಪೂನ್ ಸಾಸಿವೆ, ಇವೆಲ್ಲವನ್ನು ಚೆನ್ನಾಗಿ ರೋಸ್ಟ್ ಮಾಡುವ. ಇವಾಗ ರೋಸ್ಟ್ ಮಾಡಿಟ್ಟ ಮಸಾಲೆನೂ ರುಬ್ಬುವ. ಅದಕ್ಕೆ 5-6 ಎಸಳು ಬೆಳ್ಳುಳ್ಳಿ, ಅರ್ಧ ಟೀ ಸ್ಪೂನ್ ಅರಸಿನ ಹುಡಿಯನ್ನು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಬಬೇಕು. ನಾನು ಕಲ್ಲಲ್ಲಿ ರುಬ್ತಾ ಇದ್ದೇನೆ, ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡಬಹುದು. ಒಲೆಯ ಮೇಲೆ ಮಣ್ಣಿನ ಬಿಸಿಲೆ ನೀಡುವ. ಅದಕ್ಕೆ ನಾವು ರುಬ್ಬಿಟ್ಟ ಮಸಾಲೆನ ಹಾಕುವ. ಇದಕ್ಕೆ ಎಣ್ಣೆ ಹಾಕ್ಲಿಕ್ಕಿಲ್ಲ, ನೀರನ್ನು ಹಾಕಿ ಸ್ವಲ್ಪ ಹದ ಮಾಡೋದು. ತುಂಬ ತೆಳು ಬೇಡ, ತುಂಬ ದಪ್ಪ ಕೂಡ ಬೇಡ, ಅದು ಮತ್ತೆ ದಪ್ಪ ಬರುತ್ತೆ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಈ ಮಸಾಲೆಗೆ 3-4 ಹಸಿಮೆಣಸು, 1 ತುಂಡು ಶುಂಠಿ, 1 ನೀರುಳ್ಳಿ, ಸ್ವಲ್ಪ ಕಲ್ಲುಪ್ಪು ಮತ್ತೆ 3-4 ಎಲೆ ಬೇಸಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಕುದಿ ಬರಲಿ. ಕ್ಲೀನ್ ಮಾಡಿ ನಾವು ಮ್ಯಾರಿನೇಟ್ ಮಾಡಿಟ್ಟ ಬೂತಾಯಿ ಮೀನನ್ನು ಈ ಮಸಾಲೆಗೆ ಹಾಕುವ. ಪುಳಿಮುಂಚಿ ಅಂತ ಹೇಳಿದರೆ ಹುಳಿ ಖಾರ ಜಾಸ್ತಿ. ಹುಣಸೆ ಹಣ್ಣನ್ನು ಮಸಾಲೆ ಕಡಿಯುವಾಗ ಕೂಡ ಹಾಕ್ಬೋದು. ನಾನು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ. ಇವಾಗ ಆ ಹುಣಸೆ ಹಣ್ಣಿನ ನೀರನ್ನು ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಒಂದು ಕುದಿ ಬರಲಿ. ಕೊನೆಗೆ ಉಪ್ಪು ಖಾರ ಹುಳಿಯನ್ನು ನೋಡಬೇಕು, ಬೇಕಾದರೆ ಸ್ವಲ್ಪ ಅದಕ್ಕೆ ಹಾಕೋದು. ನಮ್ಮ ಬೂತಾಯಿ ಪುಳಿಮುಂಚಿ ರೆಡಿಯಾಗಿದೆ. ಬಿಸಿ ಬಿಸಿ ಕುಚಲಕ್ಕಿ ಅನ್ನದೊಟ್ಟಿಗೆ ಈ ಒಂದು ಬಿಸಿ ಬಿಸಿಯಾದ ಉಪ್ಪು ಖಾರ ಹುಳಿಯಾದ ಒಂದು ಬೂತಾಯಿ ಪುಳಿಮುಂಚಿ ಎಂಥ ರುಚಿ, ಸಖತ್ತಾಗ್ತದೆ.
ಪುಳಿಮುಂಚಿ ಮಾಡುವಾಗ ನಾನು ಸ್ವಲ್ಪ ತಿರುವು ಮಾಡಿದ್ದೇನೆ, ಯಾಕಂದರೆ ಮತ್ತೆ ದಪ್ಪ ಆಗುತ್ತೆ. ಈಗ ಮಾಡಿದ ಅಲ್ಲ, ಸ್ವಲ್ಪ ಇದೆ, ಭಯಂಕರ ರುಚಿ ಮಾಡಿ. ನೀವು ಕೂಡ ಮನೆಯಲ್ಲಿ ಬೂತಾಯಿ ಪುಳಿಮುಂಚಿ ರೆಸಿಪಿಯನ್ನು ಟ್ರೈ ಮಾಡಿ, ತುಂಬ ರುಚಿಯಾಗುತ್ತೆ. ಈ ಮಳೆಗಾಲಕ್ಕಂತೂ ತುಂಬ ಸಖತ್ತಾಗ್ತದೆ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.